ಎಲ್ಲಿದೆ ಮೇಡಮ್ ನ್ಯಾಯ? ಎಲ್ಲಿದೆ? ಅದೆಲ್ಲ ಹೆಣ್ಮಕ್ಳಿಗೆ ಎಲ್ಲಿದೆ ಮೇಡಮ್ ನ್ಯಾಯ? ಮೇಡಮ್, ನನ್ನ ಮಗಳಿಗೆ ಯಾರಾದ್ರೂ ಒಂದು ಮಾತಾಡಿದ್ರೆ ನನ್ನ ಕೈ ತಡ್ಕೊಳಕ್ಕಾಗೋದಿಲ್ಲ ಮೇಡಮ್. ಅಂಥದ್ರಲ್ಲಿ ನನ್ನ ಮಗಳಿಗೆ ಇಷ್ಟು ದೊಡ್ಡ ಅನ್ಯಾಯ ಆಗಿದ್ದು, ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದರೂ ಕೂಡ ನ್ಯಾಯನ ಒದಗಿಸೋಕ್ಕಾಗಲಿಲ್ವಲ್ಲ ಮೇಡಮ್. ನಾನು ಏನು ಮಾಡಲಿ? ನ್ಯಾಯ ಅನ್ನೋದು ಮೋಸಗಾರರ, ದಗಲ್ಬಾಜಿಗಳ, ಸುಳ್ಳುಗಾರರ ಪಾಲು ಮೇಡಮ್. ನನ್ನ ಮಗಳು ಹುಟ್ಟಿದಾಗ ನನ್ನ ತಾಯಿನೇ ಮತ್ತೆ ಹುಟ್ಟಿ ಬಂದ್ಲೇನೋ ಅನ್ನೋಷ್ಟು ಸಂಭ್ರಮಿಸ್ತು. ಆದರೆ ಇವತ್ತು ಆ ತಾಯಿಗೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ ಮೇಡಮ್. ಅವಳಿಗೆ ನೋವು ಕೊಟ್ಬಿಟ್ವಲ್ಲ, ಇದು ನನ್ನ ಯಾವಾಗಲೂ ಕಾಡ್ತಾ ಇರುತ್ತೆ. ನಾನಿದನ್ನು ಮರೆಯೋದಕ್ಕಾಗೋದೇ ಇಲ್ಲ ಮೇಡಮ್. ಮುನಿಸ್ವಾಮಿಯವರೇ, ಅಳ್ಬೇಡಿ. ನಿಮ್ಮ ನೋವು ನನಗೆ ಅರ್ಥ ಆಗತ್ತೆ. ಆದರೆ ನಿಮ್ಮ ನೋವಿಗೆ ಹೇಗೆ ಸಾಂತ್ವನ ಹೇಳಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ನನ್ನ ಮಗಳು ಈಗ ಹೇಗೆ ತಲೆ ಎತ್ಕೊಂಡು ಓಡಾಡ್ತಾಳೆ ಮೇಡಮ್? 1000 ಬಾಯಿ 1000 ಮಾತಾಡುತ್ತೆ. ನ್ಯಾಯ ಸಿಕ್ಕಿದ್ರೆ ಅದೇ ಬೇರೆ ಥರ, ಇಲ್ಲದೆ ಇದ್ರೆ ಇವಳದೇ ಏನೋ ತಪ್ಪಿದೆ ಅಂತ ಅವರೆಲ್ಲ ಮಾತಾಡ್ಕೊಳ್ಳಲ್ವಾ ಮೇಡಮ್? ಅದು ಅಲ್ಲದೆ ಅವ್ರುಗಳು ನನ್ನ ಮಗಳ ಬಗ್ಗೆ ಇಲ್ಲದೆ ಇರೋ, ಬೇಡದೇ ಇರೋ ಫೋಟೋಗಳನ್ನ ಸಬ್ಮಿಟ್ ಮಾಡಿದ್ದಾರೆ. ಅದೇನಾದ್ರು ಆಚೆ ಹೋಗ್ಬಿಟ್ರೆ ನನ್ನ ಮಗಳ ಪರಿಸ್ಥಿತಿ ಏನು ಮೇಡಮ್? ಮುನಿಸ್ವಾಮಿಯವರೇ, ನನ್ನ ಸೊಸೆ ಇದ್ದಾಳೆ. ಅವರೇನಾದರೂ ನಿಮ್ಮ ತಂಟೆಗೆ ಬಂದರೆ ಇವಳು ನೋಡ್ಕೋತಾಳೆ. ನೀವು ಸಮಾಧಾನವಾಗಿರಿ, ನೀವೇನು ಯೋಚನೆ ಮಾಡಬೇಡಿ. ಈಗಲೇ ನಾನು ಉಷಾಂಗ್ ನ್ಯಾಯ ಕೊಡ್ಸೋದಕ್ಕಾಗಲಿಲ್ಲ ಅನ್ನೋ ಪಾಪ ಪ್ರಜ್ಞೆಲಿದ್ದೀನಿ ಅತ್ತೆ. ನಾನೇನು ಮಾಡಲಿ? ಯಾಕೆ ಹಂಗೆ ಅನ್ಕೋತೀಯ ಹುಚ್ಚು ಹುಡುಗಿ? ಒಂದು ಕಡೆ ಸೋತೆ ಅಂದರೆ ಎಲ್ಲ ಕಡೆ ಸೋಲ್ಬೇಕು ಅಂತ ಏನಿಲ್ವಲ್ಲ. ಈಗ ನೀನು ಧೈರ್ಯ ತಂದ್ಕೊಂಡು ಎಲ್ಲರಿಗೂ ಧೈರ್ಯ ಹೇಳಬೇಕು. ಅದನ್ನು ಬಿಟ್ಟು ನೀನೇ ಹೇಗೆ ಧೈರ್ಯಗೆಟ್ಟು ನಿಂತ್ಕೊಂಡ್ರೆ ಹೇಗೆ ಹೇಳು? ನೋಡು, ಮುಂದೆ ಏನು ಮಾಡಬೇಕು ಅನ್ನೋದನ್ನು ನೋಡು. ಆ ಚಮತ್ಕಾರದ ಮೇಲೆ ನಂಬಿಕೆ ಇಡು. ಆ ದೇವರು ನಿನ್ನ ಜೊತೆ ಇದ್ದಾನೆ. ನಂದಿನಿ, ಉಷನ್ನ ಮನೆಗೆ ಕರ್ಕೊಂಡು ಹೋಗಿ. ಅತ್ತೆ, ನಾನು ಮುನ್ಸ್ವಾಮಿ ಅವ್ರನ್ನ ಮನೆಗೆ ಬಿಟ್ಟು ಬರ್ತೀನಿ. ನಡಿ, ನಾನು ನಿನ್ನ ಜೊತೆ ಬರ್ತೀನಿ. ಬಾ. ಮುನ್ಸ್ವಾಮಿ ಅವರೇ, ಬನ್ನಿ.
ಅಂದ್ಕೊಂಡಾಗೆ ಆಗ್ತಿತ್ತು. ಸಡನ್ ಆಗಿ ಯಾಕೆ ಈ ರೀತಿ ಆಯ್ತು? ಅಷ್ಟು ಹತ್ರ ಆಗ್ತಿದ್ದ ಬಾಲ ಮಾತಾಡೋದೇ ಇಲ್ಲ ಅಂತಾನೆ. ಮನೆಯವ್ರು ನೋಡಿದ್ರೆ ಅವ್ನ್ ರುಕ್ಕು ಒಂದಿದ್ದು ದಿವ್ಯ ಅಲ್ಲ ಅಂತಾರೆ. ಒಂದು ಅರ್ಥನೇ ಆಗ್ತಿಲ್ವಲ್ಲ, ಎಲ್ಲೋ ಮಿಸ್ ಹೊಡಿತಾ ಇದೆ. ಆ ಮಂತ್ರವಾದಿ ಹೇಳಿದ ರೀತಿನೇ ಮಾಡಿದ್ದೀನಿ. ಆ ಮಂತ್ರವಾದಿ ಹೇಳ್ದಂಗೆ ಆಗ್ಬೇಕಿತ್ತು ತಾನೆ. ಇದಿಲ್ಲೇ ಇದೆ. ಬಾಲನ್ ದಿಂಬಡೆ ಇಟ್ಟಿದ್ ನಿಂಬೆ ಹಣ್ಣು ಯಾರಾದ್ರೂ ತೆಗೆದ್ರ ಮೊದಲು ಅದನ್ನ ಚೆಕ್ ಮಾಡ್ಬೇಕು. ಎಲ್ಲ ಅಂದ್ಕೊಂಡಾಗೆ ಆಯ್ತು. ಸಡನ್ ಆಗಿ ಯಾಕೆ ಈ ರೀತಿ ಆಯ್ತು? ನಿನ್ನೆ ಅವಳ ಮುಖ ನೋಡ್ಬೇಕಾಗಿತ್ತು. ಹಿಂಗು ತಿಂದ ಮಂಗನ ಆಗಿತ್ತು. ಏನಾಗ್ತಿದೆ ಅಂತ ಗೊತ್ತಾಗದೆ ಒದ್ದಾಡ್ಬಿಟ್ಲು. ಅಷ್ಟೇ ಅಲ್ಲ ಅತ್ತೆ, ತಾನು ಬಾಲಂಗ್ ಹತ್ರ ಆಗ್ಬೇಕು ಅಂತಂದು ಹೇಳ್ಬಿಟ್ಟು ಮಂತ್ರವಾದಿ ಹತ್ರ ಮಂತ್ರಿಸ್ಕೊಂಡು ಬಂದ್ರೆ ಇಲ್ಲಿ ನೋಡಿದ್ರೆ ಬಾಲ ರುಕ್ಕು ಹತ್ರ ಆಗ್ತಿದ್ದಾರೆ ಅಂತ ಅನ್ಕೊಂಡಿರ್ತಾಳೆ. ನಾವು ಇನ್ನೂ ಉರ್ಸಿ ಮಜಾ ತಗೊಳ್ಳೋಣ. ಅವಳು ನಾವು ಆಡೋ ನಾಟಕಕ್ಕೆ ದಿಕ್ಕಾಪಲಾಗ್ಬಿಡ್ಬೇಕು. ರುಕ್ಕು ಬೇಡ ಬಿಡು, ಈಗಾಗಲೇ ಜಾಸ್ತಿ ಆಗಿದೆ. ಇನ್ನೂ ಜಾಸ್ತಿ ಆದರೆ ಅಷ್ಟೇ ಕತೆ. ಶುರುವಾಯ್ತು ನೋಡಮ್ಮ ಅಮರ ಪ್ರೇಮಿಯ ಕತೆ. ದಿವ್ಯನ ಉರ್ಸೋದು ಅಂದ್ರೆ ತನಗೇ ಏನೋ ಆಯ್ತು ಅನ್ನೋ ಹಾಗೆ ಆಡ್ತಾನೆ. ಮಾವ, ಕಣ್ಣಿಗೇನೋ ಬಿತ್ತು ಅಂದ್ರಲ್ಲ, ನಾನು ನೋಡ್ತೀನಿ. ನಿಂಬೆ ಹಣ್ಣು ಇದೆಯೋ ಇಲ್ವೋ ಅಂತ ನೋಡಕ್ ಬಂದ್ರೆ ನನ್ನ ಮನ್ಸಿನ ಗಾಯದ ಮೇಲೆ ಹುಳಿ ಇಂಟಿದ್ದಾಳೆ. ಬಾಲಂಗ್ ಹತ್ರ ಆಗ್ಬೇಕಾಗಿರೋದು ನಾನು, ರುಕ್ಕು ಹತ್ರ ಆಗ್ತಿದ್ದಾಳೆ. ಕರ್ಮ. ಮಾವ, ಈಗ ಸರಿ ಹೋತಾ? ಮಾವ, ಕಣ್ಣು ಉಚ್ಕೋಬೇಡ. ಏಯ್, ಮನೇಲಿ ದೊಡ್ಡವರಿದ್ದಾರೆ ಅನ್ನೋ ಸೆನ್ಸ್ ಬೇಡ. ಎಲ್ರು ಮುಂದೆನೆ ಶುರು ಹಚ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ಲ? ನಮ್ಗೇನ್ ಬೇಜಾರಿಲ್ಲಮ್ಮ. ಮಕ್ಕಳು ಯಾವ ವಯಸ್ಸಲ್ಲಿ ಹೇಗಿರ್ಬೇಕೋ ಹಾಗಿದ್ರೇನೆ ಚಂದ. ಹೊಟ್ಟೆ ಉರಿತಿರೋದು ಯಾರಿಗೋ, ಆರೋಪ ಇನ್ಯಾರ ಮೇಲೋ. ನಿಮ್ಗಳ ಹತ್ರ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಈಗಲಾದ್ರೂ ಗೊತ್ತಾಯ್ತಲ್ಲ. ಏನೇ ಬಿಡುತ್ತಾ ಇದೆಯಾ ಅಲ್ಲಿ? ಏನಿಟ್ಟಿದ್ಯೆ? ಏನಿಲ್ಲ, ಕ್ಲೀನ್ ಮಾಡೋಣ ಅನ್ಕೊಂಡೆ. ನೀನ್ ಕ್ಲೀನ್ ಮಾಡಬೇಕು ಅನ್ನೋದನ್ನ ನಾವು ಮೊದಲನೇ ದಿನವೇ ಕ್ಲೀನ್ ಮಾಡಿಬಿಟ್ವಿ ಅಮ್ಮ. ಅಂದ್ರೆ ಅಂದ್ರೆ ನೀನ್ ತಂದಿಟ್ಟಿದ್ದಲ್ಲ ನಿಂಬೆ ಹಣ್ಣು, ಅದನ್ನ ನೀನ್ ತಂದಿಟ್ಟು 2 ನಿಮಿಷಕ್ಕೆ ಮನೆಯಿಂದ ಆಚೆ ಎಸೆದ್ಬಿಟ್ವಿ. ನನ್ನ ಗಂಡನ್ನ ನನ್ನಿಂದ ದೂರ ಮಾಡಕ್ಕೆ ಯಾಕೆ ಇಷ್ಟು ಪಣ ತೊಟ್ಟಿದ್ದೀರಾ? ಯಾಕೆ ಅಂದರೆ ನಿನ್ನಿಂದ ಅನುಭವಿಸಿರೋದು ಸಾಕಾಗಿದೆ, ಅದಕ್ಕೆ. ಇನ್ನೇನಿದ್ರು ನಮ್ಮ ಜೀವನ ನಮಗೆ ಅಷ್ಟೇ. ಇನ್ನು ನಿನ್ನ ಮಂತ್ರ ತಂತ್ರ ಎಲ್ಲ ವರ್ಕ್ ಆಗಲ್ಲ ಬಿಡು. ಅಷ್ಟೇ ಅಲ್ಲಪ್ಪ, ಈ ಸಲ ಯಾರು ಎಷ್ಟೇ ಶಂಕ ಹೊಡ್ಕೊಂಡ್ರು ರುಕ್ಕು ಬಾಲ ಮದುವೆ ನಿಲ್ಸಕ್ಕಾಗಲ್ಲ. ಫಿಕ್ಸ್. ಆದಷ್ಟು ಬೇಗ ಬಾಲ ಬೇಕು ಅಂತ ಕುಣಿಯೋದನ್ನ ಬಿಟ್ಬಿಡು. ನಮ್ಮ ಬಾಲ ಏನಿದ್ರು ರುಕ್ಕು ಸೊತ್ತು. ಬರೋ ಶುಕ್ರವಾರದಂದು ಲಗ್ನ ಪತ್ರಿಕೆ ಬರೆಸೋ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ನಿನಗೆ ಸಾಧ್ಯವಾದರೆ ಸುಮ್ಮನೆ ಇರು, ಇಲ್ಲವಾದರೆ ನಿನ್ನನ್ನು ಹೇಗೆ ಸುಮ್ಮನಿರಿಸ್ಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು.
ನಿಮಗೆ ಓಕೆ ಅಲ್ವಾ ಅಳಿಂದ್ರೆ? ಇದರಲ್ಲಿ ನನ್ನನ್ನು ಕೇಳೋದೇನಿದೆ ಅತ್ತೆ, ನೀವು ಅಜ್ಜಿ ಡಿಸೈಡ್ ಮಾಡಿದ್ರೆ ಮುಗೀತಲ್ಲ. ನೀವು ಹೇಳ್ದಂಗೆ ಕೇಳೋದಷ್ಟೇ ನನಗೆ ಗೊತ್ತಿರೋದು. ಮಾವ ಅಂತೂ ಇಂತೂ ನಾವಿಬ್ರು ಒಂದಾಗೋ ಟೈಮು ಬಂದೇ ಬಿಡ್ತು. ಬಡವ್ರ ಮನೆ ಹೆಣ್ಮಕ್ಳಿಗೆ ಮೋಸ ಮಾಡಬೇಡಿ. ಯುವರ್ ಆನರ್, ಈ ಹುಡುಗಿಯ ವ್ಯಕ್ತಿತ್ವ ಸರಿ ಇಲ್ಲ ಅನ್ನೋದಕ್ಕೆ ಸುಮಾರು ಜನ ಹುಡುಗರ ಜೊತೆ ಇವರ ಫೋಟೋನು ಸಿಕ್ಕಿದೆ. ಇವರು ಸೃಷ್ಟಿ ಮಾಡಿದಂತಹ ಸುಳ್ಳು ಸಾಕ್ಷಿ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾನೆ ಅಂತ ಹೇಳೋದಕ್ಕೆ ನನಗೆ ವಿಷಾದ ಆಗ್ತಿದೆ ಯುವರ್ ಆನರ್. ಹೇ ಹುಡುಗಿ, ಹೇ ಹುಡುಗಿ, ಅತ್ತೆ ಎಲ್ಲಿದೀಯಾ? ಏನು ಯೋಚನೆ ಮಾಡ್ತಿದೀಯಾ? ಏನಿಲ್ಲ ಅತ್ತೆ, ಕೆಲವೊಂದ್ಸಲ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಆ ಪ್ರಯತ್ನಗಳೆಲ್ಲ ಹೊಳೆಯಲ್ಲಿ ಹುಣಸೆ ಹಣ್ಣು ಕಿವುಚ್ದಂಗೆ ಆಗ್ಬಿಡುತ್ತೆ. ಝೀರೋ ರಿಸಲ್ಟ್ಸ್. ಕೇಸ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಯಾರ ಹತ್ರನೂ ಮಾತಾಡ್ತಿದ್ದೆ? ಯಾರದು? ಏನಾಯ್ತು? ಅತ್ತೆ, ಶಿವು ಕಾಲ್ ಮಾಡಿದ್ರು. ಆ ತಾತ ಸಿಗ್ಲೇ ಇಲ್ವಂತೆ. ಅವ್ರ ಆಕ್ಸಿಡೆಂಟಲ್ಲಿ ಹೋಗಿರೋದು ಕನ್ಫರ್ಮ್ ಅಂತ. ನಾಳೆ ಅವರನ್ನು ನಾನು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕಿತ್ತು. ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಲ್ಲ. ಕೇಸು ಹರ್ಷಿತ್ ಕಡೆ ಆಗ್ಬಿಡುತ್ತೆ. ಅವನು ಬಿಡುಗಡೆ ಆಗ್ಬಿಡ್ತಾನೆ. ಅವ್ರಿಗೆ ಹೀಗಾಗಬಾರ್ದಾಗಿತ್ತು ಹುಡುಗಿ. ಇವತ್ತೇ ಹೀಗಾಗಿದೆ ಅಂದರೆ ಇದರಲ್ಲಿ ಈ ಕೇಸಿಗೆ ಸಂಬಂಧಪಟ್ಟವ್ರದ್ದೇ ಏನೋ ಕೈವಾಡ ಇದೆ ಅನಿಸುತ್ತೆ. ಅದರಲ್ಲಿ ಡೌಟೇ ಇಲ್ಲ ಅತ್ತೆ. ಕೇಸ್ನ ಮುಚ್ಚಾಕೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆದರೆ ನನಗೆ ಬೇಜಾರಾಗ್ತಿರೋದು ಯಾಕೆ ಅಂದರೆ ನಾವಿಷ್ಟೆಲ್ಲ ಪ್ರಯತ್ನ ಪಟ್ಟ ಮೇಲೂ ಹೀಗಾಯ್ತಲ್ಲ ಅಂತ. ಮುನ್ಸ್ವಾಮಿ ಅವರು ನಮ್ಮವರು. ಅವ್ರ ಮಗಳಿಗೆ ನ್ಯಾಯ ಕೊಡ್ಸೋದಕ್ಕಾಗಲಿಲ್ಲ ಅಂದರೆ ನಾನಿನ್ಯಾವ ಸೀಮೆ ಪೊಲೀಸ್ ಅತ್ತೆ? ನಾನು ಯಾಕೆ ಈ ವೃತ್ತಿಲಿರಬೇಕು? ಸೋತ್ಬಿಟ್ಟೆ ಅತ್ತೆ, ನಾನು ಸೋತ್ಬಿಟ್ಟೆ. ಇನ್ನು ನನಗೆ ಮುನ್ಸ್ವಾಮಿ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಅರ್ಹತೆನೇ ಉಳ್ದಿರಲ್ಲ. ಇದಕ್ಕೆ ಬೇರೆ ದಾರಿ ಏನೂ ಇಲ್ವಾ? ಇಲ್ಲ ಅತ್ತೆ, ಎಲ್ಲ ದಾರಿಗಳು ಮುಚ್ಚಿ ಹೋಗ್ಬಿಟ್ಟಿದೆ. ಆ ದೇವೇಂದ್ರ ಅರಸು ಅಷ್ಟು ಚಾಣಾಕ್ಷ. ನಾಳೆ ಹರ್ಷಿತ್ ನಮ್ಮ ಕಣ್ಣೆದುರುಗಡೆನೆ ಬಿಡುಗಡೆ ಆಗಿ ರಾಜಾರೋಷವಾಗಿ ಹೋಗ್ತಿರ್ತಾನೆ. ಆದರೆ ತಪ್ಪೇ ಮಾಡದೇ ಇರೋ ನಮ್ಮ ಉಷಾ ಕಳಂಕ ಹೊತ್ಕೊಂಡು ಜೀವನ ಪೂರ್ತಿ ಅನುಭವಿಸ್ತಾಳೆ ಅತ್ತೆ. ಈಗಾಗಲೇ ಅಪ್ಪ ಮಗಳು ನೊಂದೋಗಿದ್ದಾರೆ. ನಾಳೆ ಏನಾದರೂ ಕೇಸ್ ಉಲ್ಟಾಯಿತು ಅಂದರೆ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ ಅತ್ತೆ. ಎಲ್ಲ ಕಡೆನೂ ಡೆಡ್ ಎಂಡ್. ಪರಿಸ್ಥಿತಿನ ಹೇಗೆ ಎದುರಿಸೋದು? ಎಲ್ಲ ಡೆಡ್ ಎಂಡ್ಸ್ ಆಚೆಗೂ ಒಂದು ದಾರಿ ಅಂತ ಇದ್ದೇ ಇರುತ್ತೆ ಸತ್ಯ. ಅತ್ತೆ, ಏನು ಹೇಳ್ತಿದ್ದೀರಾ? ಈ ದಾರಿಲಿ ಹೋಗ್ತಿದ್ಯಾ? ಏನೂ ವರ್ಕೌಟ್ ಆಗ್ತಿಲ್ಲ ಅಲ್ವಾ? ಹಾಗಿದ್ಮೇಲೆ ಬೇರೆ ಯಾವುದಾದ್ರೂ ದಾರಿ ಇದೆಯಾ ನೋಡು. ನನಗೆ ಅರ್ಥ ಆಗ್ತಿಲ್ಲ. ಸೋತ್ ಹೋದೆ ಅಂತ ಹೀಗೆ ಕುಗ್ಗಿ ಕೂತ್ಕೊಳ್ಳೋಕ್ಕಿಂತ
ಬೇರೆ ಯಾವ ದಾರಿಲಿ ಹೋದರೆ ಈ ಕೇಸನ್ನು ಗೆಲ್ಲಬಹುದು ಅಂತ ಯೋಚನೆ ಮಾಡಿ. ಮುಖ್ಯವಾಗಿ ಬೇಕಾಗಿರೋದು ಆ ಹರ್ಷಿತಿಗೆ ಶಿಕ್ಷೆ. ಅವನಿಗೆ ಶಿಕ್ಷೆ ಆದರೆ ಅಂಥವ್ರಿಗೆ ಒಂದು ಪಾಠ ಅಲ್ವಾ? ನೋಡು ಹುಡುಗಿ, ಕತ್ಲು ಬರೋದೇ ಬೆಳಕಿಗೋಸ್ಕರ. ಆದರೆ ನಾವು ನೋಡಿದಾಗ ನಮಗೇನು ಅನ್ಸತ್ತೆ ಹೇಳು? ಕತ್ಲೇ ಬೆಳಕನ್ನು ನುಂಗ್ತಾ ಇದೆಯೇನೋ ಅಂತ. ಅಲ್ಲ, ಕತ್ಲನ್ನು ಸರಿಸೋದಕ್ಕೆ ಬೆಳಕು ಬರುತ್ತೆ. ಬಹುಶಃ ಈ ಕೇಸಲ್ಲಿ ಆ ರೀತಿಯ ಬೆಳಕು ಎಲ್ಲೋ ಮರೆಯಾಗಿರ್ಬೋದು. ಅದು ಎಲ್ಲಿದೆ ಅಂತ ಹುಡುಕು. ದೇವರು ಈ ರೀತಿ ನಮ್ಮನ್ನು ಕೆಲವು ಸಲ ಪರೀಕ್ಷೆಗೆ ಒಳಪಡಿಸ್ತಾನೆ ಸತ್ಯ. ಈಗ ನೀನೇನು ಮಾಡ್ತೀಯ ಅನ್ನೋದು ನಿನ್ನೊಳಗಿನ ಸತ್ವದ ಅರಿವಿದೆಯಲ್ಲ, ಅದು ನಿನಗೆ ಮಾಡಿಸತ್ತೆ. ಯೋಚನೆ ಮಾಡಬೇಡ. ಬೇರೆ ಯಾವುದಾದ್ರೂ ದಾರಿ ಇದೆಯಾ ಅಂತ ಯೋಚನೆ ಮಾಡು. ಯಾವುದಾದ್ರೂ ದಾರಿ ಹೊಳೆಯುತ್ತೆ. ಆದರೆ ಒಂದು ಮಾತು ಹುಡುಗಿ, ಯಾವುದೇ ಕಾರಣಕ್ಕೂ ಈ ಕೇಸನ್ನು ನೀನು ಸೋಲಬಾರದು. ಇದು ನಿನ್ನೊಬ್ಬಳ ಸೋಲಲ್ಲ, ಇಡೀ ಹೆಣ್ಣು ಕುಲಕ್ಕೆ ಸೋಲು. ಹಾಗಾಗಿ ಈ ಕೇಸನ್ನು ನೀನು ಗೆದ್ದೇ ಗೆಲ್ಲಬೇಕು. ಹಾಂ, ಏನಮ್ಮ ರೂಮ್ ಕರೆಸ್ತೆ ಏನೋ ಮಾತಾಡಬೇಕು ಅಂತ ಸುಮ್ಮನೆ ನಿಂತಿದ್ಯಲ್ಲ. ನಾನು ನಿನ್ನ ಹಾಗೆ ಗಾಳಿ ಹೊಡಿತಾ ಇಲ್ಲಮ್ಮ. ನಮ್ಮಿಬ್ಬರಿಗೂ ತುಂಬ ತುಂಬ ಕೆಲಸ ಇದೆ. ಮದುವೆ ಕೆಲಸ. ಅಜ್ಜಿ ಬರ್ತಾ ಬರ್ತಾ ಅತಿಯಾಗಾಡ್ತಾ ಇದೆಯಾ? ನಿನ್ನ ಮುಂದೆ ನಾನು ಡಲ್ಲೆ ಕಣೆ, ಏನೂ ಅತಿ ಇಲ್ಲ. ಅಲ್ಲ, ಅದೇನೋ ಹೇಳಬೇಕು ಅಂತ ಅಂದ್ಯಲ್ಲ, ಹೇಳು. ನಾವು ತುಂಬ ಬ್ಯುಸಿ ಅಮ್ಮ. ಕಟ್ಟಿಸಿ ಕಿತ್ತೋಗಿರೋ ಕೆಲಸದಲ್ಲಿ ಬ್ಯುಸಿ ಆಗಿದ್ದೀರಾ. ಮಗಳು ಅನ್ನೋ ಕನಿಕರ ಇದೆಯಾ ನಿಮಗೆ? ನಮ್ಗ್ಯಾಕೆ ಇರ್ಬೇಕು? ಅಷ್ಟಕ್ಕೂ ನಮ್ಮ ಪಾಡಿ ನಾವಿದ್ರೆ ನಿನಗೆ ನೋರಿ. ನನ್ನ ಜೀವನನ ಬೀದಿಗೆ ಎಳೆಯೋದು ಅಲ್ದೆ ಯಾಕೆ ಹುರ್ಕೋತಾ ಇದೆ ಅಂತಾನೂ ಕೇಳ್ತೀರಾ? ನೀವಿಬ್ರು ನನ್ನ ಅಮ್ಮ ಅಜ್ಜಿನ ಅಥವಾ ಶತ್ರುಗಳ? ನಿಮ್ಮಿಬ್ರಿಗೂ ನಾಚಿಕೆ ಆಗಲ್ಲ ಇಂಥ ಕೆಲಸ ಮಾಡಕ್ಕೆ? ಸಾಕು ಸುಮ್ಮನೆ ದಿವ್ಯಾ. ನೀನು ಉಳಿಸ್ಕೋಬೇಕಾಗಿದ್ದು ಬಾಲನ. ಒಂದು ವೇಳೆ ಅವನು ನಿನ್ನ ಪರ ಇದ್ದಿದ್ರೆ ನಾವು ನಿನ್ನನ್ನು ವಹಿಸ್ಕೋತಾ ಇದ್ವಿ. ಹಾಗಿದ್ರೆ ನಾನು ಲೆಕ್ಕಕ್ಕೆ ಇಲ್ವಾ ನಿಮ್ಗೆ? ನಿನ್ ಜೊತೆ ಅಂತೂ ಬಾಲ ಚೆನ್ನಾಗಿರ್ಲಿಲ್ಲ ಅಮ್ಮ. ಸಾಧ್ಯ ಆದ್ರೆ ರುಕ್ಕು ಬಾಲ ಚೆನ್ನಾಗಿರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊ. ಆ ಪುಣ್ಯನಾದ್ರೂ ನಿಂಗೆ ಸಿಗುತ್ತೆ. ನಾನು ಒಂದ್ ಹೆಂಡತಿ, ಸತ್ರು ಅವನನ್ನು ಯಾರಿಗೂ ಬಿಟ್ಕೊಡಲ್ಲ. ಬಿಟ್ಕೊಡಕ್ಕೆ ಅವ್ನು ನಿನ್ನ ಹತ್ರ ಇದ್ರೆ ತಾನೆ. ನೀನ್ ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಅಷ್ಟೇನೆ. ಆಗೋ ಮದುವೆನ ತಡೆಯೋದಕ್ಕೆ ನಿನ್ ಕೈಲಿ ಆಗಲ್ಲ. ಇದನ್ನ ಅರ್ಥ ಮಾಡ್ಕೊಂಡು ನಿನ್ ಪಾಡಿಗೆ ನೀನಿದ್ರೆ ಒಳ್ಳೇದು. ಅಯ್ಯೋ ಜಾನಕಿ, ಅವಳ ಹತ್ರ ಎಷ್ಟು ಮಾತಾಡಿದ್ರು ಅಷ್ಟೇ. ಅದೇನೋ ಹೇಳ್ತಾರಲ್ಲ, ನಾಯಿ ಬಾಲಕ್ಕೆ ದೆಬ್ಬೆ ಕಟ್ಟಿದ್ರೆ ಅದೇನೋ ನೆಟ್ಟಗಾಗುತ್ತಾ ಅಂತ. ಬಾ, ಎಷ್ಟು ಮೆರಿತಿರೋ ಮೆರಿರಿ. ಮೆರೆಯೋದು ಅಷ್ಟೇ ಅಲ್ಲ ಕಣೆ, ಬಾಲ ರುಕ್ಕು ಮದುವೆ ಮಾಡಿ ಮೆರವಣಿಗೆನೂ ಮಾಡ್ತೀವಿ. ನೋಡ್ತಾ ಇರು. ಕಮಾನ್. ಮೇಡಮ್, ನಿಮ್ಗೆ ಏನು ಅನ್ಸುತ್ತೆ ನಾಳೆ ಜಡ್ಜ್ಮೆಂಟ್ ಬಗ್ಗೆ? ನನಗೂ ನಿಮ್ಮಷ್ಟೇ ಆತಂಕ ತಳಮಳ ಆಗ್ತಾ ಇದೆ ಸತ್ಯ. ಸದ್ಯಕ್ಕೆ ಏನು ಹೇಳಬೇಕು ನನಗೂ ಗೊತ್ತಾಗ್ತಾ ಇಲ್ಲ. ಏನು ತೊಂದರೆ ಆಗಲ್ಲ ಅಲ್ವಾ? ಗೆಲ್ತೀವಿ ಅಂತಾನೆ ರೇಸಲ್ಲಿ ಓಡ್ತೀವಿ, ಆದರೆ ಗೆಲ್ತೀವಿ ಅನ್ನೋ ಗ್ಯಾರಂಟಿ ಇರಲ್ಲ. ಅಂದರೆ ಕೋರ್ಟ್ ಹೇಗೆ ನಡೆಯುತ್ತೆ ಅಂತ ನಿಮಗೆ ಗೊತ್ತಲ್ವಾ ಸರ್? ಸೂಕ್ತ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಅಪೋಸಿಷನ್ ಲಾಯರು ವಾದ ಮಾಡ್ತಾರೆ. ಮೇಡಮ್ ಪ್ಲೀಸ್ ಹಾಗೆ ಹೇಳಬೇಡಿ. ಕೇಸ್ನ ನಾವು ಸೋತ್ರೆ ಇಂಥ ಕಿರಾತಕರಿಗೆ ಭಯನೇ ಇಲ್ದಂಗೆ ಆಗ್ಬಿಡುತ್ತೆ. ಇದು ಇಂಥವ್ರಿಗೆ ಪಾಠ ಆಗಬೇಕು ಅಂತಾನೆ ಅಲ್ವಾ ನಾವು ಇಷ್ಟೊಂದೆಲ್ಲ ಹೋರಾಡ್ತಾ ಇರೋದು. ಆದರೆ ಏನು ಮಾಡೋದು ಸತ್ಯ? ಹಣ ಬಲದ ಮುಂದೆ ನ್ಯಾಯ ಎಲ್ಲಿ ಸೋತ್ ಹೋಗ್ತಿದ್ಯೋ ಅಂತ ನನಗೂ ಅನುಮಾನ ಕಾಡ್ತಾ ಇದೆ. ಸಾಕ್ಷಿಗಳಿದ್ರೇನೆ ಅಪರಾಧ ಪ್ರೂವ್ ಆಗೋದು ಅನ್ನೋದಾದ್ರೆ ಮಾನವೀಯತೆ ಗ್ರೌಂಡ್ಸ್ಗೆ ಬೆಲೆನೇ ಇಲ್ವಾ ಮೇಡಮ್? ಅಲ್ಲ, ಉಷಾನ ಈ ಪರಿಸ್ಥಿತಿ ನೋಡಾದ್ಮೇಲೂ ಹೇಗೆ ಮೇಡಮ್? ಉತ್ತರ ಇಲ್ಲದೆ ಇರೋ ಪ್ರಶ್ನೆ ಇದು. ನಾವು ಈ ಕೇಸ್ಗೆ
ಎಫರ್ಟ್ ಅಂತೂ ಹಾಕಿದ್ದೀವಿ. ನ್ಯಾಯದ ಮೇಲಿನ ನಂಬಿಕೆ ಕಳ್ಕೊಳ್ಳೋದು ಬೇಡ ಸದ್ಯ. ನಾಳೆವರೆಗೂ ತಾಳ್ಮೆಯಿಂದ ಕಾಯೋಣ. ಕೇಸ್ ನಮ್ಮ ಕಡೆಗೆ ಆಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ.